ಬೆಳಗ್ಗೆ 11 ಗಂಟೆಯಿಂದ ಪ್ರಾರಂಭವಾಗಿರುವ ಎಸ್ಐಟಿ ವಿಚಾರಣೆ ಈ ಕ್ಷಣದವರೆಗೂ ಕೂಡ ಮುಂದುವರೆದಿದೆ. ಧರ್ಮಸ್ಥಳ ಗ್ರಾಮದಲ್ಲಿ ನಿಗೂಢವಾಗಿ ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನಾಮಧೇಯ ವ್ಯಕ್ತಿಯನ್ನ ಎಸ್ಐಟಿ ಅಧಿಕಾರಿಗಳು ತನಿಖೆಗೆ ಒಳಪಡಿಸಿದ್ದಾರೆ. ಇವತ್ತು ಬೆಳಗ್ಗೆ 11 ಗಂಟೆಗೆ ಸರಿಯಾಗಿ ಮಂಗಳೂರಿನಲ್ಲಿರುವ ಎಸ್ಐಟಿ ಕಚೇರಿಗೆ ಆ ನಿಗೂಢ ವ್ಯಕ್ತಿ ಆಗಮಿಸಿದ್ರು. ಆ ಸಂದರ್ಭದಿಂದಲೂ ಕೂಡ ಎಸ್ಐಟಿ ಅಧಿಕಾರಿಗಳು ಆತನಿಗೆ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸಿದ್ದಾರೆ. ತಲೆಬುರುಡೆಗಳ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸತತ 2 ಗಂಟೆಗಳಿಂದ ವ್ಯಕ್ತಿಯ ವಿಚಾರಣೆ ಮುಂದುವರೆದಿದೆ. ನಿಗೂಢ ವ್ಯಕ್ತಿ ಧರಿಸಿ ಬಂದಿದ್ದ ಮುಸುಕನ್ನ ತೆರವುಗೊಳಿಸಿ ವಿಚಾರಣೆ ಮಾಡಲಾಗ್ತಾ ಇದೆ. ಶವಗಳನ್ನ ಹೂತಿಟ್ಟಿರುವ ಬಗ್ಗೆ ಪ್ರಶ್ನೆಗಳನ್ನ ಕೇಳಲಾಗ್ತಿದೆ. ಯಾವ ಪ್ರದೇಶದಲ್ಲಿ ಶವವನ್ನ ಹೂತು ಹಾಕಿದ್ರಿ, ಆ ಶವಗಳ ಮೇಲೆ ದೌರ್ಜನ್ಯ ಹಲ್ಲೆಯ ಗುರುತುಗಳು ಇತ್ತ, ಇಷ್ಟು ವರ್ಷ ಯಾಕೆ ಈ ವಿಷಯವನ್ನ ಹೇಳಲಿಲ್ಲ, ಯಾಕೆ ಪೊಲೀಸರಿಗೆ ಶವ ಹೂತಿರುವ ಬಗ್ಗೆ ಮಾಹಿತಿ ನೀಡಿರಲಿಲ್ಲ, ಶವ ಹೂತಿಟ್ಟಿರುವ ಬಗ್ಗೆ ಯಾರಿಗೆ ಮಾಹಿತಿ ನೀಡಿದ್ರಿ, ಹೀಗೆ 10 ಹಲವು ಪ್ರಶ್ನೆಗಳನ್ನ ಎಸ್ಐಟಿ ಅಧಿಕಾರಿಗಳು ಆ ವ್ಯಕ್ತಿಗೆ ಕೇಳ್ತಾ ಇದ್ದಾರೆ. ಹಾಗೆ ಆತ ನೀಡ್ತಾ ಇರುವ ಪ್ರತಿಯೊಂದು ಉತ್ತರವನ್ನು ದಾಖಲಿಸಿಕೊಳ್ಳುತ್ತಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಯಾವ ಪ್ರದೇಶದಲ್ಲಿ ಶವಗಳನ್ನ ಹೂತು ಹಾಕಿದ್ದೀರಿ, ಇದು ಎಸ್ಐಟಿಯ ಪ್ರಾಥಮಿಕ ಪ್ರಶ್ನೆ. ನೀವು ಶವ ಹೂತು ಹಾಕಿದ್ದು ಯಾವಾಗ, ಎಷ್ಟು ವರ್ಷಗಳ ಹಿಂದೆ, ಎಷ್ಟು ಶವಗಳನ್ನ ನೀವು ಹೂತು ಹಾಕಿದ್ದೀರಿ, ನೀವೇ ನೇರವಾಗಿ ಶವಗಳನ್ನ ಹೂತು ಹಾಕಿದ್ರಾ, ಶವ ಹೂಳುವಾಗ ಯಾರೆಲ್ಲರೂ ನಿಮ್ಮ ಜೊತೆಯಲ್ಲಿ ಇದ್ರು, ಹೂಳುವ ಸಂದರ್ಭದಲ್ಲಿ ಶವಗಳ ಸ್ಥಿತಿ ಹೇಗಿತ್ತು, ಈ ಶವಗಳನ್ನ ಹೂತು ಬರುವಂತೆ ನಿಮಗೆ ಸೂಚನೆ ನೀಡಿದವರು ಯಾರು, ಯಾವ ವರ್ಷದಿಂದ ಈ ರೀತಿ ಕಾರ್ಯದಲ್ಲಿ ನೀವು ನಿರತರಾಗಿದ್ರಿ, ಶವ ಹೂತಿಟ್ಟಿರುವ ಜಾಗವನ್ನ ನಮಗೆ ಈಗ ತೋರಿಸಬಹುದಾ, ಹೂತಿಟ್ಟ ಶವಗಳಲ್ಲಿ ಮಹಿಳೆಯರ ಶವ ಎಷ್ಟು, ಶವಗಳ ಮೇಲೆ ದೌರ್ಜನ್ಯ ಹಲ್ಲೆ ನಡೆಸಿದ ಗುರುತುಗಳು ಇತ್ತ, ಹೀಗೆ 10 ಪ್ರಶ್ನೆಗಳನ್ನ ಎಸ್ಐಟಿ ಅಧಿಕಾರಿಗಳು ಆ ನಿಗೂಢ ವ್ಯಕ್ತಿಗೆ ಕೇಳ್ತಿದ್ದಾರೆ. ಆತ ನೀಡ್ತಾ ಇರುವ ಹೇಳಿಕೆಗಳನ್ನ ದಾಖಲಿಸಿಕೊಳ್ತಿದ್ದಾರೆ ಎಸ್ಐಟಿ ತಂಡದ ಅಧಿಕಾರಿಗಳು. ಎಸ್ಐಟಿ ಮುಂದೆ ನಿಗೂಢ ವ್ಯಕ್ತಿಯ ವಿಚಾರಣೆ ಸತತವಾಗಿ 2ನೇ ಗಂಟೆ ಕೂಡ ಮುಂದುವರೆದಿದೆ. ಇವತ್ತೇ ಎಲ್ಲವೂ ಕೂಡ ವಿಚಾರಣೆ ಮುಗಿದು ಹೋಗುತ್ತೆ ಅಂತಲ್ಲ, ಪ್ರಾಥಮಿಕವಾಗಿ ಕಲೆ ಹಾಕಬೇಕಾಗಿರುವ ಮಾಹಿತಿಗಳನ್ನ ಇವತ್ತು ಸಂಪಾದಿಸುತ್ತಾರೆ ಎಸ್ಐಟಿ ಅಧಿಕಾರಿಗಳು. ಸ್ಥಳ ಮಹಜರಿಗೆ ಇವತ್ತೇ ಕರ್ಕೊಂಡು ಹೋಗಬೇಕು ಅನ್ನೋ ಕಂಪಲ್ಷನ್ ಇಲ್ಲ, ಆದ್ರೆ ಇವತ್ತೇ ಕರ್ಕೊಂಡು ಹೋದ್ರೂ ಕರ್ಕೊಂಡು ಹೋಗಬಹುದು ಅನ್ನೋ ನಿರೀಕ್ಷೆ. ಬೆಳಗ್ಗೆ 11 ಗಂಟೆ ಸರಿಯಾಗಿ ಎಸ್ಐಟಿ ಅಧಿಕಾರಿಗಳ ಮುಂದೆ ಹಾಜರಾದ ನಿಗೂಢ ವ್ಯಕ್ತಿ ಬರೋ ಸಂದರ್ಭದಲ್ಲಿ ಆತನನ್ನ ಕಂಪ್ಲೀಟ್ ಆಗಿ ಕವರ್ ಅಪ್ ಮಾಡಿ ಕರ್ಕೊಂಡು ಬರಲಾಗಿತ್ತು. ಮುಖಕ್ಕೆ ಬಟ್ಟೆ, ಹಾಗೆ ಬೆಳಗ್ಗೆ 11 ಗಂಟೆಯಿಂದ ಪ್ರಾರಂಭವಾಗಿರುವ ಎಸ್ಐಟಿ ವಿಚಾರಣೆ ಈ ಕ್ಷಣದವರೆಗೂ ಕೂಡ ಮುಂದುವರೆದಿದೆ. ಧರ್ಮಸ್ಥಳ ಗ್ರಾಮದಲ್ಲಿ ನಿಗೂಢವಾಗಿ ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನಾಮಧೇಯ ವ್ಯಕ್ತಿಯನ್ನ ಎಸ್ಐಟಿ ಅಧಿಕಾರಿಗಳು ತನಿಖೆಗೆ ಒಳಪಡಿಸಿದ್ದಾರೆ. ಇವತ್ತು ಬೆಳಗ್ಗೆ 11 ಗಂಟೆಗೆ ಸರಿಯಾಗಿ ಮಂಗಳೂರಿನಲ್ಲಿರುವ ಎಸ್ಐಟಿ ಕಚೇರಿಗೆ ಆ ನಿಗೂಢ ವ್ಯಕ್ತಿ ಆಗಮಿಸಿದ್ರು. ಆ ಸಂದರ್ಭದಿಂದಲೂ ಕೂಡ ಎಸ್ಐಟಿ ಅಧಿಕಾರಿಗಳು ಆತನಿಗೆ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸಿದ್ದಾರೆ. ತಲೆಬುರುಡೆಗಳ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸತತ 2 ಗಂಟೆಗಳಿಂದ ವ್ಯಕ್ತಿಯ ವಿಚಾರಣೆ ಮುಂದುವರೆದಿದೆ. ನಿಗೂಢ ವ್ಯಕ್ತಿ ಧರಿಸಿ ಬಂದಿದ್ದ ಮುಸುಕನ್ನ ತೆರವುಗೊಳಿಸಿ ವಿಚಾರಣೆ ಮಾಡಲಾಗ್ತಾ ಇದೆ. ಶವಗಳನ್ನ ಹೂತಿಟ್ಟಿರುವ ಬಗ್ಗೆ ಪ್ರಶ್ನೆಗಳನ್ನ ಕೇಳಲಾಗ್ತಿದೆ. ಯಾವ ಪ್ರದೇಶದಲ್ಲಿ ಶವವನ್ನ ಹೂತು ಹಾಕಿದ್ರಿ, ಆ ಶವಗಳ ಮೇಲೆ ದೌರ್ಜನ್ಯ ಹಲ್ಲೆಯ ಗುರುತುಗಳು ಇತ್ತ, ಇಷ್ಟು ವರ್ಷ ಯಾಕೆ ಈ ವಿಷಯವನ್ನ ಹೇಳಲಿಲ್ಲ, ಯಾಕೆ ಪೊಲೀಸರಿಗೆ ಶವ ಹೂತಿರುವ ಬಗ್ಗೆ ಮಾಹಿತಿ ನೀಡಿರಲಿಲ್ಲ, ಶವ ಹೂತಿಟ್ಟಿರುವ ಬಗ್ಗೆ ಯಾರಿಗೆ ಮಾಹಿತಿ ನೀಡಿದ್ರಿ, ಹೀಗೆ 10 ಹಲವು ಪ್ರಶ್ನೆಗಳನ್ನ ಎಸ್ಐಟಿ ಅಧಿಕಾರಿಗಳು ಆ ವ್ಯಕ್ತಿಗೆ ಕೇಳ್ತಾ ಇದ್ದಾರೆ. ಹಾಗೆ ಆತ ನೀಡ್ತಾ ಇರುವ ಪ್ರತಿಯೊಂದು ಉತ್ತರವನ್ನು ದಾಖಲಿಸಿಕೊಳ್ಳುತ್ತಿದ್ದಾರೆ ಎಸ್ಐಟಿ ಅಧಿಕಾರಿಗಳು.
ಯಾವ ಪ್ರದೇಶದಲ್ಲಿ ಶವಗಳನ್ನ ಹೂತು ಹಾಕಿದ್ದೀರಿ? ಇದು ಎಸ್ಐಟಿಯ ಪ್ರಾಥಮಿಕ ಪ್ರಶ್ನೆ. ನೀವು ಶವ ಹೂತು ಹಾಕಿದ್ದು ಯಾವಾಗ? ಎಷ್ಟು ವರ್ಷಗಳ ಹಿಂದೆ? ಎಷ್ಟು ಶವಗಳನ್ನ ನೀವು ಹೂತು ಹಾಕಿದ್ದೀರಿ? ನೀವೇ ನೇರವಾಗಿ ಶವಗಳನ್ನ ಹೂತು ಹಾಕಿದ್ರಾ? ಶವ ಹೂಳುವಾಗ ಯಾರೆಲ್ಲರೂ ನಿಮ್ಮ ಜೊತೆಯಲ್ಲಿ ಇದ್ರು? ಹೂಳುವ ಸಂದರ್ಭದಲ್ಲಿ ಶವಗಳ ಸ್ಥಿತಿ ಹೇಗಿತ್ತು? ಈ ಶವಗಳನ್ನ ಹೂತು ಬರುವಂತೆ ನಿಮಗೆ ಸೂಚನೆ ನೀಡಿದವರು ಯಾರು? ಯಾವ ವರ್ಷದಿಂದ ಈ ರೀತಿ ಕಾರ್ಯದಲ್ಲಿ ನೀವು ನಿರತರಾಗಿದ್ರಿ? ಶವ ಹೂತಿಟ್ಟಿರುವ ಜಾಗವನ್ನ ನಮಗೆ ಈಗ ತೋರಿಸಬಹುದಾ? ಹೂತಿಟ್ಟ ಶವಗಳಲ್ಲಿ ಮಹಿಳೆಯರ ಶವ ಎಷ್ಟು? ಶವಗಳ ಮೇಲೆ ದೌರ್ಜನ್ಯ, ಹಲ್ಲೆ ನಡೆಸಿದ ಗುರುತುಗಳು ಇತ್ತ? ಹೀಗೆ ಹತ್ತಾರು ಪ್ರಶ್ನೆಗಳನ್ನ ಎಸ್ಐಟಿ ಅಧಿಕಾರಿಗಳು ಆ ನಿಗೂಢ ವ್ಯಕ್ತಿಗೆ ಕೇಳ್ತಿದ್ದಾರೆ. ಆತ ನೀಡ್ತಾ ಇರುವ ಹೇಳಿಕೆಗಳನ್ನ ದಾಖಲಿಸಿಕೊಳ್ತಿದ್ದಾರೆ ಎಸ್ಐಟಿ ತಂಡದ ಅಧಿಕಾರಿಗಳು. ಎಸ್ಐಟಿ ಮುಂದೆ ನಿಗೂಢ ವ್ಯಕ್ತಿಯ ವಿಚಾರಣೆ ಸತತವಾಗಿ 2ನೇ ಗಂಟೆ ಕೂಡ ಮುಂದುವರೆದಿದೆ. ಇವತ್ತೇ ಎಲ್ಲವೂ ಕೂಡ ವಿಚಾರಣೆ ಮುಗಿದು ಹೋಗುತ್ತೆ ಅಂತಲ್ಲ, ಪ್ರಾಥಮಿಕವಾಗಿ ಕಲೆ ಹಾಕಬೇಕಾಗಿರುವ ಮಾಹಿತಿಗಳನ್ನ ಇವತ್ತು ಸಂಪಾದಿಸುತ್ತಾರೆ ಎಸ್ಐಟಿ ಅಧಿಕಾರಿಗಳು. ಸ್ಥಳ ಮಹಜರಿಗೆ ಇವತ್ತೇ ಕರ್ಕೊಂಡು ಹೋಗಬೇಕು ಅನ್ನೋ ಕಂಪಲ್ಷನ್ ಇಲ್ಲ, ಆದ್ರೆ ಇವತ್ತೇ ಕರ್ಕೊಂಡು ಹೋದ್ರೂ ಕರ್ಕೊಂಡು ಹೋಗಬಹುದು ಅನ್ನೋ ನಿರೀಕ್ಷೆ. ಬೆಳಗ್ಗೆ 11 ಗಂಟೆ ಸರಿಯಾಗಿ ಎಸ್ಐಟಿ ಅಧಿಕಾರಿಗಳ ಮುಂದೆ ಹಾಜರಾದ ನಿಗೂಢ ವ್ಯಕ್ತಿ ಬರೋ ಸಂದರ್ಭದಲ್ಲಿ ಆತನನ್ನ ಕಂಪ್ಲೀಟ್ ಆಗಿ ಕವರ್ ಅಪ್ ಮಾಡಿ ಕರ್ಕೊಂಡು ಬರಲಾಗಿತ್ತು. ಮುಖಕ್ಕೆ ಬಟ್ಟೆ, ಹಾಗೆ ಬೆಳಗ್ಗೆ 11 ಗಂಟೆಯಿಂದ ಪ್ರಾರಂಭವಾಗಿರುವ ಎಸ್ಐಟಿ ವಿಚಾರಣೆ ಈ ಕ್ಷಣದವರೆಗೂ ಕೂಡ ಮುಂದುವರೆದಿದೆ. ಧರ್ಮಸ್ಥಳ ಗ್ರಾಮದಲ್ಲಿ ನಿಗೂಢವಾಗಿ ಶವಗಳನ್ನ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅನಾಮಧೇಯ ವ್ಯಕ್ತಿಯನ್ನ ಎಸ್ಐಟಿ ಅಧಿಕಾರಿಗಳು ತನಿಖೆಗೆ ಒಳಪಡಿಸಿದ್ದಾರೆ. ಇವತ್ತು ಬೆಳಗ್ಗೆ 11 ಗಂಟೆಗೆ ಸರಿಯಾಗಿ ಮಂಗಳೂರಿನಲ್ಲಿರುವ ಎಸ್ಐಟಿ ಕಚೇರಿಗೆ ಆ ನಿಗೂಢ ವ್ಯಕ್ತಿ ಆಗಮಿಸಿದ್ರು. ಆ ಸಂದರ್ಭದಿಂದಲೂ ಕೂಡ ಎಸ್ಐಟಿ ಅಧಿಕಾರಿಗಳು ಆತನಿಗೆ ಪ್ರಶ್ನೆಗಳ ಸುರಿಮಳೆಯನ್ನೇ ಸುರಿಸಿದ್ದಾರೆ. ತಲೆಬುರುಡೆಗಳ ಹೂತಿಟ್ಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸತತ 2 ಗಂಟೆಗಳಿಂದ ವ್ಯಕ್ತಿಯ ವಿಚಾರಣೆ ಮುಂದುವರೆದಿದೆ. ನಿಗೂಢ ವ್ಯಕ್ತಿ ಧರಿಸಿ ಬಂದಿದ್ದ ಮುಸುಕನ್ನ ತೆರವುಗೊಳಿಸಿ ವಿಚಾರಣೆ ಮಾಡಲಾಗ್ತಾ ಇದೆ. ಶವಗಳನ್ನ ಹೂತಿಟ್ಟಿರುವ ಬಗ್ಗೆ ಪ್ರಶ್ನೆಗಳನ್ನ ಕೇಳಲಾಗ್ತಿದೆ. ಯಾವ ಪ್ರದೇಶದಲ್ಲಿ ಶವವನ್ನ ಹೂತು ಹಾಕಿದ್ರಿ? ಆ ಶವಗಳ ಮೇಲೆ ದೌರ್ಜನ್ಯ, ಹಲ್ಲೆಯ ಗುರುತುಗಳು ಇತ್ತ? ಇಷ್ಟು ವರ್ಷ ಯಾಕೆ ಈ ವಿಷಯವನ್ನ ಹೇಳಲಿಲ್ಲ? ಯಾಕೆ ಪೊಲೀಸರಿಗೆ ಶವ ಹೂತಿರುವ ಬಗ್ಗೆ ಮಾಹಿತಿ ನೀಡಿರಲಿಲ್ಲ? ಶವ ಹೂತಿಟ್ಟಿರುವ ಬಗ್ಗೆ ಯಾರಿಗೆ ಮಾಹಿತಿ ನೀಡಿದ್ರಿ? ಹೀಗೆ ಹಲವು ಪ್ರಶ್ನೆಗಳನ್ನ ಎಸ್ಐಟಿ ಅಧಿಕಾರಿಗಳು ಆ ವ್ಯಕ್ತಿಗೆ ಕೇಳ್ತಾ ಇದ್ದಾರೆ. ಹಾಗೆ ಆತ ನೀಡ್ತಾ ಇರುವ ಪ್ರತಿಯೊಂದು ಉತ್ತರವನ್ನು ದಾಖಲಿಸಿಕೊಳ್ಳುತ್ತಿದ್ದಾರೆ ಎಸ್ಐಟಿ ಅಧಿಕಾರಿಗಳು. ಯಾವ ಪ್ರದೇಶದಲ್ಲಿ